ಅಡವಿಯ ಸೊಪ್ಪ ತಲೆಯಲ್ಲಿ ತಪ್ಪಾಗ ಒಡಹುಟ್ಟಿದಣ್ಣ ಮುಖ ನೋಡ ಎನ್ನುತ್ತದೆ ಒಂದು ಜಾನಪದ ತ್ರಿಪದಿಯ ಸೊಲ್ಲು. ಎಂಥ ಕಠೋರ ವಾಸ್ತವದ ಚಿತ್ರವಿದು. ಉಣ್ಣಲು ಉಡಲು ಏನೂ ಕೊರತೆ ಇಲ್ಲದಿದ್ದಾಗ, ಅಂದರೆ ತಕ್ಕಷ್ಟು ಶ್ರೀಮಂತಿಕೆಯ ಬದುಕು ಸಾಗುತ್ತಿರುವಾಗ, ಗಿಡ ಪೊದೆಗಳೆಲ್ಲ ನಂಟುತನವನ್ನು ಸ್ಥಾಪಿಸಿ ಬಳಿಗೆ ಬರುತ್ತವಂತೆ. ಅಪರಿಚಿತರೂ ಅಮುಖ್ಯರೂ ಸುತ್ತಮುತ್ತಲಿನ ಎಲ್ಲರೂ ಅತಿ ಪರಿಚಿತರಂತೆ ಶ್ರೀಮಂತಿಕೆಯ ಆಶ್ರಿತರಾಗಿ, ಆರಾಧಕರಾಗಿ, ಆತ್ಮೀಯ ನಂಟರಾಗಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಒಮ್ಮೆ ಬಡತನ ಅಡಸಿತೋ, ಕಡು ಬಡತನ ಆವರಿಸಿ ಕಾಡಿನಿಂದ ಸೊಪ್ಪಿನ ಹೊರೆಯನ್ನು ತಲೆಯಲ್ಲಿ ಹೊತ್ತು ತರುವ ದುಡಿಮೆಯಿಂದ ಬದುಕುವ ಹೀನಸ್ಥಿತಿ ಬಂತೋ, ಆಗ ನಂಟರ ವಿಚಾರ ಬಿಟ್ಟು ಬಿಡಿ. ಒಡಹುಟ್ಟಿದ ಅಣ್ಣನೂ ಮುಖ ನೋಡಲಾರ. ಎಲ್ಲಾದರೂ ಎದುರಾಗುವ ಸಂದರ್ಭ ಬಂದರೂ ತಂಗಿ ಏನನ್ನಾದರೂ ಹಣದ ಸಹಾಯ ಕೇಳಬಹುದೆಂಬ ಹೆದರಿಕೆಯಿಂದ ಮುಖ ಮರೆಯಿಸಿ ಜಾರಿಕೊಳ್ಳುತ್ತಾನೆ ಎಂದು ತಂಗಿ ತನ್ನ ಒಡಲಾಳದ ನೋವನ್ನು ನಿವೇದಿಸುವಂತೆ ಈ ಹಾಡು ಮೂಡಿಬಂದಿದೆ. ಬಡತನದ ತೀವ್ರ ಬವಣೆಯೊಂದಿಗೆ ಮಾನವೀಯ ಸಂಬಂಧದಲ್ಲಿ ವ್ಯಾವಹಾರಿಕತೆ ತಲೆ ಹಾಕುವ ಬಗೆ, ಜೀವನದ ಜಟಿಲತೆಯ ನಡುವಿನ ಯಾಂತ್ರಿಕತೆ ಎಲ್ಲವನ್ನೂ ಈ ಪದ್ಯ ಪರಿಣಾಮಕಾರಿಯಾಗಿ ನಿರೂಪಿಸುತ್ತದೆ. ಕವಿ ಮಹಲಿಂಗರಂಗ ತನ್ನ ಒಂದು ಪದ್ಯದಲ್ಲಿ ಒಡವೆಯುಳ್ಳರೆ ಮಡದಿ ಮಕ್ಕಳು ಕಡು ಮಮತೆಯನ್ನು ಮಳ್ಪರಾತಗೆ, ಬಡತನಗಳಡಸಿದರೆ ಮೆಲ್ಲನೆ ಸಡಿಲತೊಡಗುವರು, ಬಿಡದು ಕರು ಹಾಲಿರಲು ತಾಯನು, ಕಡೆಗೆ ಹೋಗುವುದು ಬತ್ತಿದರೆ ತಾ, ಕೆಡುವ ಕಾಲಕ್ಕಾರಿಗಾರೈ ಬುಧರೆ ತಿಳಿರಿದನ ಎಂದು ಲೌಕಿಕದ ರೀತಿ ನೀತಿಗಳನ್ನು ಸಾರುತ್ತಾನೆ. ಬಡತನ ಸಿರಿತನಗಳ ಸಂದರ್ಭದಲ್ಲಿ ಕುಟುಂಬಿಕರ ನಡವಳಿಕೆ, ತಾಯ ಕೆಚ್ಚಲಿನಿಂದ ಹಾಲುಣ್ಣುವ ಸಂಭ್ರಮದ ಕರು ಬತ್ತಿದ ಕೆಚ್ಚಲಿನ ಬಡತನವನ್ನು ಬಿಟ್ಟು ತಳ್ಳುವ ಬಗೆ ಇಲ್ಲಿನ ವಸ್ತು. ಇಲ್ಲಿಯೂ ಜೀವನದ ಕಟು ವಾಸ್ತವ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಬದುಕಿನ ಸಡಗರ ಸಂಭ್ರಮಗಳೆಲ್ಲ ಇಷ್ಟೇಯೇ ಎಂದು ನಾವು ನಿಟ್ಟುಸಿರುಗರೆಯಂತೆ ಮಾಡುತ್ತದೆ. ಆದರೆ ಇಷ್ಟಕ್ಕೆ ನಾವು ನಿರಾಶರಾಗಬೇಕಾಗಿಲ್ಲ. ವಸುಧೈವ ಕುಟುಂಬಕಂ ಎಂಬ ಉದಾರ ತತ್ವದ ಆದರ್ಶ ನಮ್ಮ ಮುಂದಿದೆ. ವಿಶ್ವ ಕುಟುಂಬಿಯಾದ ಭಕ್ತ ವತ್ಸಲನಾದ ಭಗವಂತ ಕಣ್ಣಿಗೆ ಅಗೋಚರವಾಗಿಯಾದರೂ ಈ ಸೃಷ್ಟಿಯಲ್ಲಿ ಬೆರೆತಿದ್ದಾನೆ. ನಮ್ಮೆಲ್ಲರ ಏಳಿಗೆಗೆ ಪ್ರೇರಕನಾಗಿ, ಪೋಷಕನಾಗಿ, ಕಾಣದ ಕೈಯಿಂದ ನೆರವೀಯುತ್ತಲೇ ಇರುತ್ತಾನೆ. ಕೆಡುವ ಕಾಲಕ್ಕೆ ಯಾರಿಗೆ ಯಾರು ಎಂಬ ಪ್ರಶ್ನೆ ಲೌಕಿಕ ಜೀವನದ ಮಾನವ ಜಗತ್ತಿನಲ್ಲಿ ಕಂಗೆಡಿಸುವಂತೆ ಎದುರಾಗಬಹುದು. ಆದರೆ ದೈವ ಕೃಪೆ ಭಕ್ತರನ್ನು ಪೊರೆಯುವ, ಉದ್ಧರಿಸುವ ಶಕ್ತಿಯಾಗಿ ಅಗೋಚರವಾಗಿರುವುದು. ಬುಧರು ಅಂದರೆ ವಿದ್ವಾಂಸರೂ ಜ್ಞಾನಿಗಳೂ ತಿಳಿದುಕೊಳ್ಳಬೇಕಾದುದು ಇದನ್ನೇ. ಇದೇ ಕವಿಯ ಆಶಯವೂ ಆಗಿದೆ. ನಮ್ಮ ಜೀವನ ನಿರಂತರ ಗತಿಶೀಲವಾದ ಒಂದು ಸುದೀರ್ಘ ಪ್ರಯಾಣ. ಹಾಗೆ ಸ್ವಶಕ್ತಿಯಿಂದ ನಾವು ಚೆಲ್ಲಿಂದೇ ನಮಗೆ ಕೈ ಕಾಲುಗಳನ್ನು ಆ ಭಗವಂತ ನೀಡಿದ್ದಾನೆ. ನೀರಿನಲ್ಲಾದರೆ ಈಜಬೇಕು, ನೆಲದಲ್ಲಾದರೆ ನಡೆಯಬೇಕು. ನಡೆಯಲು ಕಾಲು ದಯುಕ್ತವಾಗಿ ನಮಗೆ ದೊರಕಿದೆ. ಇನ್ನು ಮುಕ್ಕಾಲು ಪಾಲು ಸಾಧನೆ ನಾವು ಮಾಡಬೇಕಾಗಿದೆ. ನೆಲದ ಚಲನೆ ನಮಗೆ ವಾಸ್ತವ, ಅನುದಿನದ ಬದುಕು. ಇದನ್ನು ಸಾಧಿಸುತ್ತಲೇ ದೈವದ ನೆಲೆಯನ್ನು ಗುರುತಿಸಿ ಆ ಕಡೆಗೆ ಸಾಗುವ ಆದರ್ಶ ನಮ್ಮದಾಗಬೇಕು. ಜೀವನದ ಪರಿಪೂರ್ಣತೆಯನ್ನು ಸಾಧಿಸುವತ್ತ ಲಕ್ಷ್ಯವೂ ಜೊತೆಗಿರಬೇಕು. ಹೀಗೆ ವಾಸ್ತವ ಆದರ್ಶಗಳ ಸಾಮರಸ್ಯದಿಂದ ಬದುಕು ಹಸನಾಗಬೇಕು. ಪ್ರೊಫೆಸರ್ ಹರಿನಾರಾಯಣ ಮಡವು ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.